ಐಪಿಎಲ್ ಲೀಗ್ನಲ್ಲಿ ಎದುರಾಳಿ ತಂಡಗಳನ್ನು ಸೋಲಿಸಿ ಚಾಂಪಿಯನ್ ಆಗೋದು ಸುಲಭದ ಕೆಲಸ ಅಲ್ಲ. ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ಗೆದ್ದು ಚರಿತ್ರೆಯನ್ನು ಸೃಷ್ಟಿಸಿದೆ. ಆರ್ಸಿಬಿ ಸತತ 2ನೇ ಬಾರಿಗೆ ಚಾಂಪಿಯನ್ ಆಗೋಕೆ 11 ಆಟಗಾರರು ಕಾರಣ ಅಂತ ಭಾವಿಸೋದು ಸಾಮಾನ್ಯ. ಆದರೆ ಮೈದಾನದಲ್ಲಿ ಆಡುತ್ತಿರುವ ಈ 11 ಆಟಗಾರರು ಗೆಲುವಿಗಾಗಿ ಶ್ರಮಿಸಿದ್ದಾರೆ ಸತ್ಯ. ಜೊತೆಗೆ ಆರ್ಸಿಬಿಯ ಡಬಲ್ ಯಶಸ್ಸಿನ ಹಿಂದೆ 11 ಆಟಗಾರರು ಸೇರಿದಂತೆ 4 ಮಾಸ್ಟರ್ ಮೈಂಡ್ಗಳಿದ್ದಾರೆ. ಮೊದಲನೆಯವರು ಆಂಡಿ ಫ್ಲವರ್, ಹೆಡ್ ಕೋಚ್. 2024ರ ಐಪಿಎಲ್ ಆವೃತ್ತಿಗೂ ಮುಂಚೆಯೇ ಆಂಡಿ ಫ್ಲವರ್ ಅವರನ್ನು ಹೆಡ್ ಕೋಚ್ ಆಗಿ ನೇಮಿಸುವುದರೊಂದಿಗೆ ಆರ್ಸಿಬಿಯ ತಿರುವು ಆರಂಭವಾಯಿತು. ಕೇವಲ 3 ವರ್ಷಗಳಲ್ಲಿ ಅವರು ಫ್ರಾಂಚೈಸಿಗೆ 2 ಐಪಿಎಲ್ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಆಧುನಿಕ ಕ್ರಿಕೆಟ್ನಲ್ಲಿ ಅತ್ಯುತ್ತಮ ಕೋಚ್ಗಳಲ್ಲಿ ಒಬ್ಬರೆಂದು ಕರೆಯಲ್ಪಡುವ ಫ್ಲವರ್ ಅವರ ದಾಖಲೆ ಅಸಾಧಾರಣವಾಗಿದೆ. ಹಿಂದೆ ಅವರು ಇಂಗ್ಲೆಂಡ್ ತಂಡವನ್ನು ನಂಬರ್ 1 ಮಾಡಿದ್ದಾರೆ. ಎರಡನೆಯವರು ಮೊ ಮೊಬಾಟ್, ಕ್ರಿಕೆಟ್ ನಿರ್ದೇಶಕ. ಆರ್ಸಿಬಿಯ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿ ಭವಿಷ್ಯದ ಮೇಲೆ ಕಣ್ಣಿಟ್ಟ ಕೀರ್ತಿ ಮೊ ಮೊಬಾಟ್ಗೆ ಸಲ್ಲುತ್ತೆ. ಒಂದು ಕಾಲದಲ್ಲಿ ಸ್ಟಾರ್ ಆಟಗಾರ ಗಾಯಗೊಂಡರೆ ಆರ್ಸಿಬಿ ಭಯಭೀತರಾಗಿ ಪ್ಯಾನಿಕ್ ಬಟನ್ ಒತ್ತುತ್ತಿತ್ತು. ಆದರೆ ಬೊಬಾಟ್ ಬಂದ ಮೇಲೆ ಎಲ್ಲವೂ ಬದಲಾಯಿತು. ಬೊಬಾಟ್ ತಂದ ಬದಲಾವಣೆಗಳೊಂದಿಗೆ ಪ್ರತಿ ಸ್ಥಾನಕ್ಕೆ ಗುಣಮಟ್ಟದಲ್ಲಿ ಬದಲಿ ಆಟಗಾರರನ್ನು ಸಿದ್ಧಪಡಿಸಲಾಯಿತು. ಮೂರನೆಯವರು ದಿನೇಶ್ ಕಾರ್ತಿಕ್, ಬ್ಯಾಟಿಂಗ್ ಕೋಚ್ ಮತ್ತು ಮಾರ್ಗದರ್ಶಕ. ಈ ಹಿಂದೆ ಆರ್ಸಿಬಿ ತಂಡಕ್ಕೆ ಆಟಗಾರನಾಗಿ ಸೇವೆ ಸಲ್ಲಿಸಿದ್ದ ದಿನೇಶ್ ಕಾರ್ತಿಕ್ ಈಗ ಮಾರ್ಗದರ್ಶಕ ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ತೆರೆಮರೆಯಲ್ಲಿ ಅದ್ಭುತ ಪಾತ್ರ ವಹಿಸಿದ್ದಾರೆ. ಆಟಗಾರರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಒತ್ತಡದ ಸಮಯದಲ್ಲಿ ಅವರನ್ನು ಶಾಂತವಾಗಿಡುವಲ್ಲಿ ಕಾರ್ತಿಕ್ ಅವರ ಅನುಭವ ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ವೈಯಕ್ತಿಕ ಕಾರಣಗಳಿಂದಾಗಿ ಗಾಯಗಳು ಮತ್ತು ಬದಲಾವಣೆಗಳೊಂದಿಗೆ ದೀರ್ಘಾವಧಿಯ ಟೂರ್ನಿಗಳಲ್ಲಿ ತಂಡವು ಸ್ಥಿರವಾಗಿರಲು ಯೋಜಿಸುವಲ್ಲಿ ಡಿಕೆ ನಿರ್ವಹಣೆಗೆ ಪ್ರಮುಖ ಸಲಹೆಗಾರರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಹಿರಿಯ ಸಹೋದರನಂತೆ ಪ್ರತಿಯೊಬ್ಬ ಆಟಗಾರನಿಗೆ ಧೈರ್ಯ ತುಂಬಿದ್ದಾರೆ. ಇದು ಹಿಂದೆ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ದೊಡ್ಡ ಸಮಸ್ಯೆಯಾಗಿತ್ತು. ಮೆಲೋಲನ್ ರಂಗರಾಜನ್, ಸ್ಕೌಟಿಂಗ್ ಹೆಡ್. ಆರ್ಸಿಬಿ ಕೇವಲ ವಿರಾಟ್ ಕೊಹ್ಲಿ ಬಗ್ಗೆ ಅಲ್ಲ, ಈಗ ರಸಿಕ್ ಸಲಾಮ್ದಾರ್ ಮತ್ತು ಸುಯಾಶ್ ಶರ್ಮಾ ಅವರಂತಹ ಯುವ ಆಟಗಾರರ ಮೇಲೆ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ರಸಿಕ್ ಸಲಾಮ್ದಾರ್ ಮತ್ತು ಸುಯಾಶ್ ಶರ್ಮಾ ಅವರಂತಹ ಯುವ ಆಟಗಾರರು ಅದ್ಭುತ ಪ್ರದರ್ಶನ ನೀಡಲು ಮೆಲೋಲನ್ ರಂಗರಾಜನ್ ಅವರ ನೇತೃತ್ವದ ಸ್ಕೌಟಿಂಗ್ ತಂಡ ಪ್ರಮುಖ ಪಾತ್ರ ವಹಿಸಿದೆ. ಹೀಗೆ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಎಲ್ಲರೂ ಕೂಡ ಈ ಗೆಲುವಿನ ಶ್ರೇಯಸ್ಸಿಗೆ ಅರ್ಹರಾಗಿದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.